ಶಿವಲಿಂಗ ದರ್ಶನವನ್ನ ಪಡೆದ ಬಳಿಕ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಗೋಕರ್ಣದಲ್ಲಿ ರತ್ನಾಕರ ಯಶವಂತ್ ಅಂತಕ್ಕಂತಹ 72 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದೇವಾಲಯದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಭಕ್ತ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಆ ಭಕ್ತರನ್ನ ರತ್ನಾಕರ್ 72 ವರ್ಷದ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದೇವರ ದರ್ಶನ ಪಡೆದ ಬಳಿಕ ಹೃದಯಾಘಾತ ಸಂಭವಿಸಿದೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಇದು ದುರಾದೃಷ್ಟ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆಗೆ ಇವತ್ತು ಮಹಾಶಿವರಾತ್ರಿ ಅಂದರೆ ಬಹುಶಃ ನಿಜಕ್ಕೂ ಆ ವ್ಯಕ್ತಿ ವರ ಪಡೆದಿದ್ರ ಅಂತಕ್ಕಂಥದ್ದು. ದೇವರ ದರ್ಶನವನ್ನು ಪಡೆದ ಬಳಿಕ ಹೃದಯಾಘಾತಕ್ಕೆ ಒಳಪಟ್ಟು ಈಗ ಆ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆಗೆ ಇದೊಂದು ನಿಜಕ್ಕೂ ಕೂಡ ದುರದೃಷ್ಟ. ಶಿವಲಿಂಗ ದರ್ಶನವನ್ನ ಪಡೆದ ಬಳಿಕ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಗೋಕರ್ಣದಲ್ಲಿ ರತ್ನಾಕರ ಯಶವಂತ್ ಅಂತಕ್ಕಂತಹ 72 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದೇವಾಲಯದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಭಕ್ತ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಆ ಭಕ್ತರನ್ನ ರತ್ನಾಕರ್ 72 ವರ್ಷದ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದೇವರ ದರ್ಶನ ಪಡೆದ ಬಳಿಕ ಹೃದಯಾಘಾತ ಸಂಭವಿಸಿದೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಇದು ದುರಾದೃಷ್ಟ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆಗೆ ಇವತ್ತು ಮಹಾಶಿವರಾತ್ರಿ ಅಂದರೆ ಬಹುಶಃ ನಿಜಕ್ಕೂ ಆ ವ್ಯಕ್ತಿ ವರ ಪಡೆದಿದ್ರ ಅಂತಕ್ಕಂಥದ್ದು. ದೇವರ ದರ್ಶನವನ್ನು ಪಡೆದ ಬಳಿಕ ಹೃದಯಾಘಾತಕ್ಕೆ ಒಳಪಟ್ಟು ಈಗ ಆ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆಗೆ ಇದೊಂದು ನಿಜಕ್ಕೂ ಕೂಡ ದುರದೃಷ್ಟ. ಶಿವಲಿಂಗ ದರ್ಶನವನ್ನ ಪಡೆದ ಬಳಿಕ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಗೋಕರ್ಣದಲ್ಲಿ ರತ್ನಾಕರ ಯಶವಂತ್ ಅಂತಕ್ಕಂತಹ 72 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದೇವಾಲಯದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಭಕ್ತ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಆ ಭಕ್ತರನ್ನ ರತ್ನಾಕರ್ 72 ವರ್ಷದ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದೇವರ ದರ್ಶನ ಪಡೆದ ಬಳಿಕ ಹೃದಯಾಘಾತ ಸಂಭವಿಸಿದೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಇದು ದುರಾದೃಷ್ಟ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆಗೆ ಇವತ್ತು ಮಹಾಶಿವರಾತ್ರಿ ಅಂದರೆ ಬಹುಶಃ ನಿಜಕ್ಕೂ ಆ ವ್ಯಕ್ತಿ ವರ ಪಡೆದಿದ್ರ ಅಂತಕ್ಕಂಥದ್ದು. ದೇವರ ದರ್ಶನವನ್ನು ಪಡೆದ ಬಳಿಕ ಹೃದಯಾಘಾತಕ್ಕೆ ಒಳಪಟ್ಟು ಈಗ ಆ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆಗೆ ಇದೊಂದು ನಿಜಕ್ಕೂ ಕೂಡ ದುರದೃಷ್ಟ. ಶಿವಲಿಂಗ ದರ್ಶನವನ್ನ ಪಡೆದ ಬಳಿಕ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಗೋಕರ್ಣದಲ್ಲಿ ರತ್ನಾಕರ ಯಶವಂತ್ ಅಂತಕ್ಕಂತಹ 72 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದೇವಾಲಯದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಭಕ್ತ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಆ ಭಕ್ತರನ್ನ ರತ್ನಾಕರ್ 72 ವರ್ಷದ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದೇವರ ದರ್ಶನ ಪಡೆದ ಬಳಿಕ ಹೃದಯಾಘಾತ ಸಂಭವಿಸಿದೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಇದು ದುರಾದೃಷ್ಟ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆಗೆ ಇವತ್ತು ಮಹಾಶಿವರಾತ್ರಿ ಅಂದರೆ ಬಹುಶಃ ನಿಜಕ್ಕೂ ಆ ವ್ಯಕ್ತಿ ವರ ಪಡೆದಿದ್ರ ಅಂತಕ್ಕಂಥದ್ದು. ದೇವರ ದರ್ಶನವನ್ನು ಪಡೆದ ಬಳಿಕ ಹೃದಯಾಘಾತಕ್ಕೆ ಒಳಪಟ್ಟು ಈಗ ಆ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆಗೆ ಇದೊಂದು ನಿಜಕ್ಕೂ ಕೂಡ ದುರದೃಷ್ಟ. ಶಿವಲಿಂಗ ದರ್ಶನವನ್ನ ಪಡೆದ ಬಳಿಕ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಗೋಕರ್ಣದಲ್ಲಿ ರತ್ನಾಕರ ಯಶವಂತ್ ಅಂತಕ್ಕಂತಹ 72 ವರ್ಷದ
ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದೇವಾಲಯದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಭಕ್ತ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಆ ಭಕ್ತರನ್ನ ರತ್ನಾಕರ್ 72 ವರ್ಷದ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದೇವರ ದರ್ಶನ ಪಡೆದ ಬಳಿಕ ಹೃದಯಾಘಾತ ಸಂಭವಿಸಿದೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಇದು ದುರಾದೃಷ್ಟ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆಗೆ ಇವತ್ತು ಮಹಾಶಿವರಾತ್ರಿ ಅಂದರೆ ಭವಿಷ್ಯ ನಿಜಕ್ಕೂ ಆ ವ್ಯಕ್ತಿ ವರ ಪಡೆದಿದ್ರ ಅಂತಕ್ಕಂಥದ್ದು. ದೇವರ ದರ್ಶನವನ್ನು ಪಡೆದ ಬಳಿಕ ಹೃದಯಾಘಾತಕ್ಕೆ ಒಳಪಟ್ಟು ಈಗ ಆ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆಗೆ ಇದೊಂದು ನಿಜಕ್ಕೂ ಕೂಡ ದುರದೃಷ್ಟ. ಶಿವಲಿಂಗ ದರ್ಶನವನ್ನು ಪಡೆದ ಬಳಿಕ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಗೋಕರ್ಣದಲ್ಲಿ ರತ್ನಾಕರ ಯಶವಂತ್ ಅಂತಕ್ಕಂತಹ 72 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದೇವಾಲಯದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಭಕ್ತ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಆ ಭಕ್ತರನ್ನ ರತ್ನಾಕರ್ 72 ವರ್ಷದ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದೇವರ ದರ್ಶನ ಪಡೆದ ಬಳಿಕ ಹೃದಯಾಘಾತ ಸಂಭವಿಸಿದೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಇದು ದುರಾದೃಷ್ಟ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆಗೆ ಇವತ್ತು ಮಹಾಶಿವರಾತ್ರಿ ಅಂದರೆ ಭವಿಷ್ಯ ನಿಜಕ್ಕೂ ಆ ವ್ಯಕ್ತಿ ವರ ಪಡೆದಿದ್ರ ಅಂತಕ್ಕಂಥದ್ದು. ದೇವರ ದರ್ಶನವನ್ನು ಪಡೆದ ಬಳಿಕ ಹೃದಯಾಘಾತಕ್ಕೆ ಒಳಪಟ್ಟು ಈಗ ಆ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆಗೆ ಇದೊಂದು ನಿಜಕ್ಕೂ ಕೂಡ ದುರದೃಷ್ಟ. ಶಿವಲಿಂಗ ದರ್ಶನವನ್ನು ಪಡೆದ ಬಳಿಕ ಭಕ್ತರೊಬ್ಬರು ಸಾವನ್ನಪ್ಪಿದ್ದಾರೆ. ಗೋಕರ್ಣದಲ್ಲಿ ರತ್ನಾಕರ ಯಶವಂತ್ ಅಂತಕ್ಕಂತಹ 72 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದೇವಾಲಯದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಭಕ್ತ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಆ ಭಕ್ತರನ್ನ ರತ್ನಾಕರ್ 72 ವರ್ಷದ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದೇವರ ದರ್ಶನ ಪಡೆದ ಬಳಿಕ ಹೃದಯಾಘಾತ ಸಂಭವಿಸಿದೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಇದು ದುರಾದೃಷ್ಟ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆಗೆ ಇವತ್ತು ಮಹಾಶಿವರಾತ್ರಿ ಅಂದರೆ ಭವಿಷ್ಯ ನಿಜಕ್ಕೂ ಆ ವ್ಯಕ್ತಿ ವರ ಪಡೆದಿದ್ರ ಅಂತಕ್ಕಂಥದ್ದು. ದೇವರ ದರ್ಶನವನ್ನು ಪಡೆದ ಬಳಿಕ ಹೃದಯಾಘಾತಕ್ಕೆ ಒಳಪಟ್ಟು ಈಗ ಆ ರತ್ನಾಕರ್ ಅಂತಕ್ಕಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆಗೆ ಇದೊಂದು ನಿಜಕ್ಕೂ ಕೂಡ ದುರದೃಷ್ಟ.